ಹಲೋ ಹೆಲೋ. ಆಚೆ ಬಂದ್ಬಿಟ್ಟಿದೀವಿ ಆಲ್ರೆಡಿ. ಎಲ್ಲಿಗೆ ಹೋಗ್ತಿದೀವಿ? ಅಲ್ಲ ಸಾರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಎಲ್ರು ಹೇಗಿದ್ದೀರಾ? ಎಲ್ರು ಸೂಪರ್. ಓಕೆ, ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವಾಗ ನಾವ್ ಎಲ್ಲಿದೀವಿ ಹೇಳು, ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳುದು. ಎಲ್ಲಿದ್ದೀವಿ ಅಂತ ನಂಗೂ ಗೊತ್ತಿಲ್ಲ, ಬಟ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತು. ನಾವ್ ಇವಾಗ ಜರ್ಮಾಟ್ಗೆ ಹೋಗ್ತಾ ಇದೀವಿ, ಸ್ವಿಟ್ಜರ್ಲ್ಯಾಂಡ್ಗೆ. ಬೆಟ್ಟ, ಸ್ನೋ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಚಾಕ್ಲೇಟ್ ವ್ರಾಪರ್ ಮೇಲೆ ಮೌಂಟೇನ್ ಇರುತ್ತಂತಲ್ಲ, ಅಲ್ಲಿಗೆ ಹೋಗ್ತಾ ಇದೀವಂತೆ ಅಂತ ಹೇಳಿದ್ರು ಇವರು. ಸೊ ಬೆಳಿಗ್ಗೆ 3:30 ಎದ್ದಿದೀವಿ. 3:30 ಎದ್ದಿದೀವಿ. 5 ಗಂಟೆಗೆ ಮನೆ ಬಿಡ್ಬೇಕು ಅಂತ ಅಂದಿದ್ದಕ್ಕೆ ಎಲ್ಲ ರೆಡಿ ಆಗಿ ಬಂದಿದೀವಿ. ಆಲ್ಮೋಸ್ಟ್ ಇಟಲಿ ಬಾರ್ಡರ್ ಅಲ್ಲಿ ಇದೀವಿ. ಇನ್ ಸ್ವಲ್ಪ ದೂರ ಹೋದ್ರೆ ಸ್ವಿಟ್ಜರ್ಲ್ಯಾಂಡ್ ಗೆ ಎಂಟರ್ ಆಗ್ತೀವಿ. ಸೊ ಹಿಂದೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಬೆಟ್ಟಗಳು, ಬರೀ ಬೆಟ್ಟಗಳೇ ಇದೆ. ಅಂಡ್ ಎಷ್ಟು ಸ್ನೋ ಇದೆ ಮೇಲೆಲ್ಲ. ಆಮೇಲೆ ಇಲ್ಲೇ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ. ಇನ್ನ ಅಲ್ಲ -15 ಡಿಗ್ರೀಸ್ ಏನೋ ಇದೆ ಅಂತೆ ಅಲ್ಲಿ. ಈಗ ಸದ್ಯಕ್ಕೆ -2 ಇದೆ ಇಲ್ಲಿ. ಅಲ್ಲೋದ್ಮೇಲೆ -9 -15 ಇದೆ. ಓಕೆ, ಅಲ್ಲಿಗೆ ಹೋದ್ಮೇಲೆ ನಿಮಗೂ ತೋರಿಸ್ತೀವಿ, ನಾವು ನೋಡ್ತೀವಿ ಹೇಗಿದೆ ಅಂತ. ನಮ್ ಜೊತೆ ನೀವು ನೋಡಿ. ಸುತ್ತು ತೋರ್ಸು. ಚಳಿ ಆಗ್ತೈತೆ ಅಂತ ಬೆಂಕಿ ಹಾಕೋರೆ. 1 2 3 ಗೋ. ಸೊ ಎಲ್ಲಿ ನೋಡಿದ್ರು ಸ್ನೋನೇ ಕಾಣಿಸ್ತಾ ಇತ್ತು. ಇನ್ನು ನಾವು ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ದಾಟೇ ಇರಲಿಲ್ಲ. ಟೊರಿನಿಂದ ಜರ್ಮಾಟ್ಗೆ 255 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅರೌಂಡ್ 3.5 hours ನಾವಿರೋ ಸಿಟಿಯಿಂದ ನಾವು ಹೋಗ್ತಾ ಇರೋ ಡೆಸ್ಟಿನೇಷನ್ಗೆ. ಸೊ ಇಷ್ಟೊಂದು ಸ್ನೋ ಇದೆ. ಫಸ್ಟ್ ಟೈಮು ನಾವಿಬ್ಬರು ನೋಡ್ತಾ ಇದ್ದಿದ್ದು ನಮ್ಮ ಲೈಫಲ್ಲಿ. ಸ್ನೋ ನೋಡಿದ್ವಿ, ಬಟ್ ಇಷ್ಟೊಂದು ಸ್ನೋ ನಾವು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಆ್ಯಂಡ್ ಇಂಡಿಯಲ್ಲಿ ಕೂಡ ನಾವು ಯಾವತ್ತೂ ಈ ಥರ ಸ್ನೋ ನೋಡೇ ಇಲ್ಲ ನಾವು. ಸೊ ಸುಮ್ಮನೆ ನಿಲ್ಸಿದೀವಿ ಇಲ್ಲಿ ಇವಾಗ, ಚೆನ್ನಾಗಿತ್ತು ಅಂತ. ಟೋಪಿ ಗ್ಲೌಸ್ ಎಲ್ಲ ಆಚೆ ಬಂದೈತೆ. 2 ಕಾರಲ್ಲಿ ಬಂದಿದೀವಿ, 8 ಜನ. ಎಷ್ಟಿದೆ ಜೂಡ ಟೆಂಪರೇಚರು? ಗೊತ್ತಿಲ್ಲಮ್ಮ. ಇನ್ನ 56 ಕಿಲೋಮೀಟರ್ಸ್ ಐತಂತೆ. ಆಗ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಸೊ ಸ್ವಲ್ಪ ಡ್ರೋನ್ ಶಾಟ್ಸ್ ತಗೊಂಡು ಆ್ಯಂಡ್ ಈ ಸ್ನೋ ಅಲ್ಲೆಲ್ಲ ಸ್ವಲ್ಪ ಆಟಾಡಿ ಒಬ್ರಿಗೊಬ್ರು ಎಸ್ತಾಡಿ ಮತ್ತೆ ಹೊರಟ್ವಿ ನಾವು. ಹಲೋ ಫ್ರೆಂಡ್ಸ್, ಇವಾಗ ತಾಶ್ ಅನ್ನೋ ಪ್ಲೇಸ್ ಅಲ್ಲಿ ಇದೀವಿ. ನಾವು ಹೋಗೋ ಜಾಗಕ್ಕೆ ನಮ್ ವೆಹಿಕಲ್ಸ್ನೆಲ್ಲ ಅಲೌಡ್ ಇಲ್ಲ, ಓನ್ಲಿ ಅಥರೈಸ್ಡ್ ವೆಹಿಕಲ್ಸ್ ಮಾತ್ರ ಹೋಗೋದು. ಸೊ ಇಲ್ಲಿಂದ ನಾವು ಟ್ರೈನ್ ತಗೋಬೇಕು. ಟ್ರೈನಿಂದ ಜರ್ಮ್ಯಾಟ್ ಹೋಗ್ಬೇಕು. ಜರ್ಮ್ಯಾಟ್ ಇಂದ ಮ್ಯಾಟರ್ಹಾರ್ನ್ ಅಲ್ಲ, ಅದೇನೋ ಪ್ಲೇಸ್ ಹೆಸರು ಹೇಳ್ದ ಅಲ್ಲಲ್ಲಿ. జర్మాట్ ఇంద ఫైనల్ ప్లేస్ పేరు ఇంకోసారి చెప్పు. గవర్నర్ గ్రాట్. ಮ್ಯಾನ್ಹ್ಯಾಟನ್ ಅನ್ನೋ ಬೆಟ್ಟನ ನೋಡೋದಿಕ್ಕೆ ನಾವು ಹೋಗ್ಬೇಕಾಗಿರೋ ಪ್ಲೇಸ್ ಹೆಸರು ಬಂದ್ಬಿಟ್ಟು ಗವರ್ನರ್ ಗ್ರಾಟ್ ಅಂತ. ಸೊ ಇವಾಗ ನಾವು ತಾಶ್ ಅಲ್ಲಿ ಇದೀವಿ. ತಾಶ್ ಇಂದ ಟಿಕೆಟ್ಸ್ ತಗೊಳಕ್ಕೆ ಜರ್ಮ್ಯಾಟ್ಗೆ ಹೋಗ್ಬೇಕು. ಜರ್ಮ್ಯಾಟ್ ಇಂದ ಗವರ್ನರ್ ಗ್ರಾಟ್ಗೆ ಹೋಗ್ಬೇಕು.
వీళ్ళు మా కొత్త ఫ్రెండ్స్. కొత్త ఫ్రెండ్స్ ಅಲ್ಲ, ಹಳೆ ಫ್ರೆಂಡ್ಸ್ ಇವಾಗ ಇಂಟ್ರೊಡ್ಯೂಸ್. మీకు కొత్త, ನಿಮ್ಗೆ ಹೊಸಬ್ರು ಬಟ್ ನಮಗೆ ಪಾತ ಫ್ರೆಂಡ್ಸ್. ಹಾಯ್ ಮಾಡಿದ್ರಿ. ನಾ ಕನ್ನಡದಲ್ಲಿ ಏನಾದ್ರು ಹೇಳ್ಕೊಡು ಡೂಡ. ಹಾಯ್ ಮಾಡ್ರಿ. ಹಾಯ್ ಮಾಡಿ ಅಲ್ಲ, ಕನ್ನಡದ ತೆಲುಗುలో ಕೂಡ ನಮಸ್ತೆನೆ ಕದಾ. ಹೇಗೆ ಎಲ್ರು ಹೇಗಿದ್ದೀರಾ ಅಂತ. ಎಲ್ರು ಚೆನ್ನಾಗಿದ್ದೀರಾ? ಓಕೆ, ಎಲ್ರು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇದಾರೆ. ಚೆನ್ನಾಗಿದ್ದೀರಾ ಅಂತ ಕಮೆಂಟ್ಸ್ ಅಲ್ಲಿ ಹೇಳಿ. ಇವಾಗ ತಾಶಿಂದ ಜರ್ಮ್ಯಾಟ್ಗೆ 2 ವೇ ಟಿಕೆಟ್, ಟ್ರೈನ್ ಟಿಕೆಟ್ಸ್ ತಗೋಬಿಡ್ತೀವಿ ನಾವು. ರೌಂಡ್ ಟ್ರಿಪ್ 17 euros ರೌಂಡ್ ಟ್ರಿಪ್ ಇಬ್ರು ತಗೋತಾ ಇದೀವಿ. 17 యూరోస్ కాదు. ఓకే, ಇದು ಯೂರೋ ಅಲ್ಲ, ಸ್ವಿಸ್ ಕರೆನ್ಸಿ ಆಕ್ಚುಲಿ. ಸೊ ಇದು ನಮ್ ಯೂರೋಸ್ಗಿಂತ ರುಪೀಸ್ ಅಲ್ಲಿ ಇದು ಜಾಸ್ತಿ ಡೂಡ ತಾನೆ. ಬಂತು ಟಿಕೆಟ್. ಆಯ್ತಾ? ನಾವೆಲ್ಲ ಹೋಗ್ತಾ ಇದೀವಿ, ಹೇಗೆ ಹೋಗ್ತಾ ಇದೀವಿ ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ನಾವು ಹೋಗ್ತಾ ಇರೋದು ಇದನ್ನ ನೋಡೋದಿಕ್ಕೆ. ಅದು 4478 meters ಅಬೌವ್ ಸಿ ಲೆವೆಲ್ ಅಲ್ಲಿ ಇರೋದು. ಈಗ ನಾವು ಇಲ್ಲಿದ್ದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ. ಈಗ ನಾವು ಟಿಕೆಟ್ ತಗೊಂಡಿರೋದು ಈ ಸ್ಟೇಷನ್ಗೆ, ಜೆರ್ಮ್ಯಾಟ್ವರ್ಗು. ಸೊ ಇಲ್ಲಿಂದ ಇಲ್ಲೋಗಿ ಇಲ್ಲಿ ಇಳಿದ್ಬಿಟ್ಟು ಈ ಕೇಬಲ್ ಕಾರ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ನಾವು ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡು ಕೇಬಲ್ ಕಾರ್ನಲ್ಲಿ ಹೀಗೋಗಿ ಮ್ಯಾಟರ್ಹಾನ್ಗೆ ಹೋಗ್ತೀವಿ. ಇಲ್ಲಿಂದ ಈ ಬೆಟ್ಟನ ನೋಡೋದು. ಮ್ಯಾಟರ್ಹಾನ್ಗೆ ಹೋಗಲ್ಲ, ಬೇರೆ. ಇಲ್ಲೊಂದು ಸ್ಟಾಪ್ ಇದೆ, ಇಲ್ಲೊಂದು ಸ್ಟಾಪ್ ಇದೆ. ಇಲ್ಲಿಗಾದ್ರೂ ಹೋಗ್ಬೋದು, ಇಲ್ಲಿಗಾದ್ರೂ ಹೋಗ್ಬೋದು. ಇಲ್ಲೂ ನೋಡ್ಬೋದು ಈ ಬೆಟ್ಟನ. ಓಕೆ ಗೈಸ್, ಹೆಂಗ್ ಎಕ್ಸ್ಪ್ಲೈನ್ ಮಾಡ್ದ ಹೇಳಿ. ಸೈಡ್ ಬರಿ. ಈ ಕಡೆ ತೋರಿಸಿ. ಇದೆಲ್ಲ ಖಾಲಿ ಆಗುತ್ತಾ? ಪಾಪಿನ್ ಪಾಪ್ ತಗೊಂಡವನೆ ತಿನ್ನಕ್ಕೆ. ಏನ್ ದೂರ ಊದ್ಬಿಟ್ಟೈತೆ. ಅದಿದು ಇದೈತೆ ಏನದು, ಏನು ಬ್ಯಾಗು. ಸುಹಾಸ್ ಗಟ್ಟಿ. ನಾವು ಈ ಟ್ರೈನ್ ಜರ್ನಿ ಜಾಸ್ತಿ ಹೊತ್ತು ಇರುತ್ತೆ ಅಂತ ಅನ್ಕೊಂಡ್ವಿ. ನಾವು ಕೊಟ್ಟಿದ್ದ ಪ್ರೈಸ್ ನೋಡಿ ಅಟ್ಲೀಸ್ಟ್ 30 minutes ಆದರೂ ಇರುತ್ತೆ ಅಂತ ಅನ್ಕೊಂಡ್ವಿ. ಬಟ್ 10 minutes ಕೂಡ ಇರಲಿಲ್ಲ ನಮ್ಮದು ಜರ್ನಿ. ತುಂಬ ಬೇಗ ಮುಗ್ದೋಯ್ತು ನಮ್ಮದು ಟ್ರೈನ್ ಜರ್ನಿ. ಆ್ಯಂಡ್ ಇನ್ನೊಂದು ಸ್ವಿಟ್ಜರ್ಲ್ಯಾಂಡು ಈ ಥರ ಟ್ರೈನ್ ಜರ್ನೀಸ್ಗೆ ತುಂಬ ಫೇಮಸ್ಸು. ಆ್ಯಂಡ್ ಸ್ನೋ ಟೈಮಲ್ಲಂತೂ ಕೇಳೋಕ್ಕೆ ಹೋಗಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ಬರ್ತಾ ಇದೀವಲ್ಲ, ನಾವು ಬರೋಣ. ಸ್ವಾಗತ್.
ಟಿಸಾಟ್ ತೋರ್ಸು. ಟಿಸಾಟ್ ಏನದು ಟಿಸಾಟ್? ಸ್ವಿಟ್ಜರ್ಲ್ಯಾಂಡ್ ಕಂಪನಿ ವಾಚ್ದು. ఎక్కదామా? హార్స్ ఎంత పెద్దగా ఉంది. ಸಕ್ಕದಾಗಿದೆ. ఏమంట? ಓಕೆ, ಇಲ್ಲಿ ಇವಾಗ ಈಗ ಟ್ರೈನ್ ಇಳಿದ್ವಿ. ಆಫೀಸ್ ಟ್ರೈನ್ ಇಳಿದ್ಮೇಲೆ ಈಗ ಕೇಬಲ್ ಕಾರ್ ಹತ್ತೋದಿಕ್ಕೆ ಇಲ್ಲಿಂದ 10 ಮಿನಿಟ್ಸ್ ಏನೋ ವಾಕ್ ಅಂತೆ. ಅಲ್ಲಿಗೆ ಹೋಗಿ ತಗೊಳ್ಳಿ. 45 ಮಿನಿಟ್ಸ್ ಅಂತೆ ಕೇಬಲ್ ಕಾರ್ ನಲ್ಲಿ ಹೋಗೋದಿಕ್ಕೆ. ಅದಕ್ಕೆ ಇವಾಗ ಅಲ್ಲಿಗೆ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಬಟ್ ಇಲ್ಲೆಲ್ಲ ನೋಡಕ್ಕೆ ಜಾಗ ಸಖತ್ತಾಗಿದೆ. ಅಂದ್ರೆ ಫಸ್ಟ್ ಟೈಮ್ ನಾವು ಸ್ವಿಟ್ಜರ್ಲ್ಯಾಂಡ್ ಬಂದಿರೋದು. ಡಿಫ್ರೆಂಟ್ ಆಗಿದೆ ಇಟಲಿಗೆ ಮತ್ತೆ ಇಲ್ಲಿಗೂನು. ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಎಲ್ಲಿ ಅವಳು? ಸೊ ನಾವು ಇಲ್ಲಿಗೆ ನ್ಯೂ ಇಯರ್ ಆಗಿ 2 ಡೇಸ್ಗೇನೋ ಬಂದಿದ್ದು. ಅದಕ್ಕೆ ಇವರು ಇನ್ನೂ ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಕೂಡ ಇನ್ನೂ ತೆಗ್ದೇ ಇರಲಿಲ್ಲ. ಸ್ಟ್ರೀಟ್ಸಲ್ಲೆಲ್ಲ ಹಾಗೆ ಇತ್ತು, ಕ್ರಿಸ್ಮಸ್ ಟ್ರೀ ಆ್ಯಂಡ್ ಏನೇನು ಲೈಟಿಂಗ್ಸು ಎಲ್ಲನೂ ಹಾಗೆ ಬಿಟ್ಟಿದ್ರು. ಆ್ಯಕ್ಚುಲಿ ನಮಗೆ ಇಲ್ಲಿಗೆ ಬಂದಮೇಲೆ ಏನು ಗೊತ್ತಾಗಿದ್ದು ಅಂತ ಅಂದರೆ, ಇವರು ಕ್ರಿಸ್ಮಸ್ನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಸಿಟಿಯವರು ಅಂತ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಮಿಸ್ ಮಾಡ್ಕೊಂಡ್ವಿ, ಆವಾಗ ಬರಬೇಕಾಗಿತ್ತು, ಇನ್ನೂ ಚೆನ್ನಾಗಿರುತ್ತೆ ಅಂತ ಇದ್ರು. ಬಟ್ ನಾರ್ಮಲ್ ಡೇಸಲ್ಲೇ ಇವ್ರದ್ದು ತುಂಬ ಎಕ್ಸ್ಪೆನ್ಸಿವ್ ಅನಿಸುತ್ತೆ ನಮಗೆ. ಇನ್ನು ಆ ಥರ ಫೆಸ್ಟಿವ್ ಡೇಸಲ್ಲೆಲ್ಲ ಬಂದುಬಿಟ್ರೆ ಅಂತೂ ನಮ್ಮ ಸಂಬಳ ಎಲ್ಲ ಖಾಲಿಯಾಗಿ ಹೋಗುತ್ತೆ ಅನಿಸುತ್ತೆ. ಆ್ಯಂಡ್ ನೀವು ಆವಾಗಲಿಂದ ನೋಡ್ತಾ ಇದ್ದೀರಾ, ಸುಹಾಸ್ ಒಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಹಾಕ್ಕೊಂಡು ಓಡಾಡ್ತಾ ಇದ್ದಾನೆ. ಅದರಲ್ಲಿ ಏನಿದೆ ಅಂತ ಅಂದ್ಕೊಂಡಿದ್ದೀರಾ? ನೆಕ್ಸ್ಟ್ ತೋರಿಸ್ತೀವಿ ಏನಿದೆ ಅಂತ, ಹಂಗೇ ನೋಡಿ. ಆ್ಯಂಡ್ ನಿಮಗೆ ರೈಟ್ ಟಾಪಲ್ಲಿ ಪೀಕ್ ಮೌಂಟೇನ್ ಕಾಣಿಸ್ತಾ ಇದೆ ಅಲ್ಲ, ಆ ಮನೆ ಹಿಂದೆ, ಅದೇ ಮ್ಯಾಟರಾನ್. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಆ್ಯಂಡ್ ನಾವು ಫೈನಲಿ ಕೇಬಲ್ ಕಾರ್ ಸ್ಟೇಷನ್ ಹತ್ರ ಬಂದ್ವಿ ಟಿಕೆಟ್ಸ್ ತಗೊಳ್ಳೋಕ್ಕೆ. ಆ್ಯಂಡ್ ಇವಾಗ ತೋರಿಸ್ತೀನಿ ನೋಡಿ, ಫುಲ್ಲು ಸ್ನೋ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಇಲ್ಲೆಲ್ಲ ನಡೆದಾಡಿ ಕೊಚ್ಚೆ ಆಗೋಗಿದೆ. ಗ್ಲಾಸಿಯರ್ ಪ್ಯಾರಡೈಸ್. Do you have 3 travel pass? No. 2 tickets, 2 ways. 190, please. Grazie. So guys, ಟಿಕೆಟ್ ತಗೊಂಡಿದ್ದೀವಿ ಮೇಲೆ ಹೋಗೋದಕ್ಕೆ. ಸಾರಿ, ಇದ್ರಲ್ಲಿ ಹೋಗೋದಕ್ಕೆ. ಏನದು, ಕೇಬಲ್ ಕಾರ್ನಲ್ಲಿ ಮೇಲೆ ಹೋಗೋದಕ್ಕೆ ಟಿಕೆಟ್ ತಗೊಂಡಿದ್ದೀವಿ. ಸೊ ಸ್ವಿಸ್ ಕರೆನ್ಸಿನಲ್ಲಿ ತಗೊಂಡಿದ್ರೆ 190 ಆಗ್ತಾ ಇತ್ತು. ಸೊ ನಾವು ಯೂರೋ ಸೆಲೆಕ್ಟ್ ಮಾಡಿದ್ದಕ್ಕೆ 213 ಇಬ್ರಿಗೆ. ಟೂ ವೇಸ್. ಸೊ ಮೇಲೋದ್ಮೇಲೆ ಮತ್ತೆ ಸಿಗೋಣ. ಬಾಯ್. ಸೊ ನಾವು ನಮ್ಮ ಟಿಕೆಟ್ಸ್ನ ಇಲ್ಲಿ ಸ್ಕ್ಯಾನ್ ಮಾಡಿ ಹಂಗೆ ಮುಂದಕ್ಕೆ ಹೋದ್ವಿ. ಹಂಗೆ ಮುಂದಕ್ಕೆ ಹೋಗಿದ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು ಕೇಬಲ್ ಕಾರ್ಸು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸೊ ನಾವೇ ಯಾವ್ದು ಬೇಕೋ ಅದನ್ನ ಹತ್ಕೊಂಡು ಹೋಗ್ಬಿಡೋದು. ಸೊ ನಾವು ಕೇಬಲ್ ಕಾರ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫುಲ್ಲು ಎಕ್ಸೈಟಿಂಗ್ ಆಗಿತ್ತು ನಮಗೆ, ಬಿಕಾಸ್ ಇದು ಕೂಡ ನಮ್ಮದು ಫಸ್ಟ್ ಎಕ್ಸ್ಪೀರಿಯೆನ್ಸು ಕೇಬಲ್ ಕಾರ್ದು. ಇವಾಗ ನೋಡಿ ಎಷ್ಟು ಖುಷಿಯಾಗಿದ್ದೀನಿ ನಾನು. ಆಮೇಲೆ ನೋಡಿ ನನ್ನ ಫೇಸ್ ಹೆಂಗಾಗಿರುತ್ತೆ ಮೇಲೆ ಹೋಗ್ತಾ ಅಂತ.
ಓಕೆ ಗಾಯ್ಸ್, ಇವಾಗ ಫ್ರೈಡ್ ರೈಸ್ ತಿಂತಾ ಇದ್ದಾನೆ ಸುಹಾಸು. ಮನೆಯಿಂದ ಮಾಡ್ಕೊಂಡ್ ಬಂದಿದ್ವಿ. 3:30ಗೆ ಎದ್ದಿದ್ದು, ಸಖತ್ ಹಸ್ವಾಗ್ತಾ ಇದೆ. ಹೆಂಗೈತೆ ನೋಡ. ನಾನ್ ಮಾಡಿರೋದು. ಸೊ ಈ ವ್ಯೂ ಅಲ್ಲಿ ಫ್ರೈಡ್ ರೈಸ್. ಇವಾಗ ನಾನು ಫ್ರಿಡ್ಜ್ ನಲ್ಲಿ ಇಟ್ಟಂಗಿದೆ ಕಣ್ಣಿಗೆ. ಇದು ಒಂದು ಸ್ಟಾಪ್ ಕೊಟ್ಟಿದ್ದಾರೆ, ಬಟ್ ನಾವಿಲ್ಲಿ ಇಳಿಯಂಗಿಲ್ಲ. ಇಲ್ಲೆಲ್ಲಾನು ನಮಗೆ ಜಾಸ್ತಿ ಕಾಣಿಸಿದ್ದೆ ಸ್ಕೀಯಿಂಗ್ ಮಾಡೋರು. ತುಂಬ ಮಜಾ ಮಾಡ್ತಾಯಿದ್ರು. ಅವ್ರು ಸ್ನೋ ಬಂದ್ರೇ ಸ್ಕೀಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇವಾಗ ಸ್ಟಾಪ್ಸ್ ನೋಡಿದ್ರಲ್ಲ, ಅದೆಲ್ಲ ಯೂಶಲಿ ಸ್ಕೀಯಿಂಗ್ ಅವ್ರು ಕೊಡ್ತಾರೆ. ಆ್ಯಂಡ್ ನೀವು ಎಲ್ಲಿವರೆಗೂ ಟಿಕೆಟ್ ತೊಗೊಂಡಿರ್ತೀರೋ ಅಲ್ಲಲ್ಲಿ ಇಳ್ಕೋತಾರೆ. ಬಟ್ ಯೂಶಲಿ ಎಲ್ಲರೂ ಟಾಪ್ಗೆ ಹೋಗ್ತಾರೆ, ಬಿಕಾಸ್ ಅದೇ ಫೇಮಸ್ಸು. ಸೊ ಅಲ್ಲಿ ನೋಡೋಕ್ಕೆ ಹೋಗ್ತಾರೆ. ಸೊ ನಾವು ಕೂಡ ಕೇಬಲ್ ಕಾರ್ನ ಇಳಿದ್ವಿ, ಬಿಕಾಸ್ ಅಲ್ಲಿ ಇಳಿದ್ಬಿಟ್ಟು ನಾವು ಇನ್ನೊಂದು ಕೇಬಲ್ ಕಾರ್ನಾಗೆ ಹತ್ತಬೇಕಾಗಿತ್ತು, ಚೇಂಜ್ ಮಾಡಬೇಕಾಗಿತ್ತು ನಾವು. ಸೊ ನಾವು ಅಲ್ಲಿ ನೋಡಿದ್ವಲ್ಲ, ಆ ಕೇಬಲ್ ಕಾರ್ಗೂ ಈ ಕೇಬಲ್ ಕಾರ್ಗೂ ಸೈಜು ಇದು ಸಖತ್ ದೊಡ್ಡದಾಗಿತ್ತು. 3 times ದೊಡ್ಡದಾಗಿತ್ತು ನಾವು ಮುಂಚೆ ಹತ್ತಿದ್ದ ಕೇಬಲ್ ಕಾರ್ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಇನ್ನೊಂದು ನಾವು ತುಂಬ ಎಕ್ಸೈಟಿಂಗ್ ಆಗಿ ಯಾಕಿದ್ವಿ ಅಂತ ಅಂದರೆ, ಈ ಕೇಬಲ್ ಕಾರು ಯುರೋಪ್ನಲ್ಲೇ ಹೈಯೆಸ್ಟ್ ಕೇಬಲ್ ಕಾರು. ಅಷ್ಟು ಮೇಲ್ ಕರ್ಕೊಂಡು ಹೋಗುತ್ತೆ ನಮ್ಮನ್ನ. ಗಾಯ್ಸ್, ನಮ್ದು ಪೀಕ್ ಪಾಯಿಂಟ್ ಬಂದಿದ್ದೀವಿ. 3,833 ಏನೋ ಬಂದಿದ್ದೀವಿ. ಅಬೌವ್ ಸೀ ಲೆವೆಲ್ ಇದೀವಿ ಇವಾಗ. ವಾಮಿಟ್ ಎಲ್ಲ ಬರ್ತಾ ಇದೆ, ಫುಲ್ಲು ತಲೆ ಸುತ್ತಾ ಇದೆ. ಕೇಬಲ್ ಕಾರ್ನಲ್ಲಿ ಬರ್ಬೇಕಾದ್ರೆ ಭಯ ಅಂತ ಇದ್ಲು. ಇಲ್ಲಿ ಫುಲ್ಲು ಮೇಲೆ ಇವಾಗ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ವ್ಯೂ ಪಾಯಿಂಟ್ಗೆ ಹೋಗಿ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲೆಲ್ಲ ಬರೀ ಸ್ಕೀಯಿಂಗ್ ಅವರೇ ಇದ್ದಾರೆ, ತುಂಬಾ ಜನ ಅವರೇನೆ. ಇಲ್ಲಿ ಮೇಲಿಂದ ಮಾಡ್ತಾರೆ ಅನ್ಸುತ್ತೆ. ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ ಇವಾಗ. ನಾವು ಬಂದಿರೋದು ನೋಡೋದು ಅದಕ್ಕೆ. ನಾವು ಈಗ ಎಷ್ಟು ಹೈಟ್ನಲ್ಲಿ ಇದ್ದೀವಿ ಅಂತ ಹೇಳ್ಬೇಕು ಅಂತ ಯಾವುದಕ್ಕಾದ್ರೂ ಕಂಪೇರ್ ಮಾಡಬೇಕು ಅಂದರೆ, ಮೌಂಟ್ ಎವರೆಸ್ಟ್ ಇದೆಯಲ್ಲ, ಅದ್ರ ಅರ್ಧದಷ್ಟು ಹೈಟಲ್ಲಿ ನಾವು ಇವಾಗ ಕರೆಕ್ಟಾಗಿದ್ದೀವಿ. ವಾವ್. ಯಾವ್ದು ಪೀಕು ಅದ ಹುಷಾರ್, ಹಿಂದಿಂದ ಹೋಗ್ಬಿಡ, ಅವರು ಗುದ್ದಿದ್ರೆ. ಅದೇ ಪೀಕು, ಅದು 4,300 meters ಅಲ್ಲಿದೆ. ನಾವೀಗ 3,800 ಇದ್ದೀವಿ. ಉಸಿರಾಡೋಕ್ಕೂ ಕಷ್ಟ ಆಗ್ತಾ ಇದೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಇಲ್ಲಿ. ಇದು ಸ್ನೋನಾ ಬೀಳ್ತಾ ಇರೋದು? ಗೈಸ್, ಇಲ್ಲಿರೋದು ಅಂತಿಂತ ಚಳಿ ಅಲ್ಲ, ತುಟಿ ಎಲ್ಲ
ತುಟಿ ಎಲ್ಲ ಗಟ್ಟಿಗಾಗೋಗೈತೆ, ಮೂಗ್ ತುದಿ ಮಾತ್ರ ಗಟ್ಟಿಗೆ ಫ್ರೋಸ್ ಆಗೋಗೈತಿ ಇಲ್ಲಿ. ಇದು ಅಂತಿಂತ ಚಳಿ ಅಲ್ಲ ಇದು. ಲೈಫಲ್ಲ ಇಂಥ ಚಳಿ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಮಾಡಕ್ಕೂ ಇಷ್ಟಪಡಲ್ಲ. ಬರೀ ಚಳಿ ಅಲ್ಲ, ಆ ಗಾಳಿ ನುಗ್ತಾ ಇರೋದಕ್ಕೆ ಚಳಿ ಜಾಸ್ತಿ ಆಗ್ತೈತೆ. ಗೈಸ್ ಆಚೆ -11 ಇರೋದು, ಅದಕ್ಕೆ ನಮ್ಗೆ ಅಷ್ಟು ಚಳಿ ಆಗಿದ್ದು. ಬರೀ 1 hour ಟೈಮ್ ಸಿಗುತ್ತೆ ನಮ್ಗೆ ಮೇಲೆ ಅಂತ ಅಂದ್ಕೊಂಡು ಹೋಗಿದ್ವಿ. ಫೀಲ್ ಆಗ್ತಾ ಇತ್ತು ಆಕ್ಚುಲಿ ಬರೀ 1 hour ಅಂತ, ಯಾಕಂದ್ರೆ 3:30 ಲಾಸ್ಟ್ ಕೇಬಲ್ ಕಾರ್ ಅಂತ ಹೇಳಿದ್ರು ಕೆಳಗೇನೆ. ಸೊ ನಾವು ಮೇಲೆ ಹೋಗಿ ಮ್ಯಾಕ್ಸಿಮಮ್ ಒಂದು 10 ನಿಮಿಷ ಕೂಡ ಇರಲಿಲ್ಲ, ಅಷ್ಟು ಚಳಿ ಇತ್ತು. ಆ ಚಳಿಗೆ ಬಂದೇ ಬಿಟ್ವಿ ನಾವು ವಾಪಸ್ ಕೆಳಕ್ಕೆ. ಆಗಲ್ಲ ನಮ್ಮ ಕೈಯಲ್ಲಿ ಅಂದ್ಬಿಟ್ಟು ಹೋಗ್ಬಿಡೋಣ ಕೆಳಗೆ, ಒಂದು ಸ್ವಲ್ಪ ಚಳಿ ಕಡಿಮೆ ಆಗುತ್ತೆ ಅಂತ ನಾವು ಬಂದ್ಬಿಟ್ವಿ. ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಮ್ಯಾಕ್ಸ್ 15 ಮಿನಿಟ್ಸ್ ಏನೋ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಈ ಮೌಂಟೇನ್ನ ಹೈಕ್ ಮಾಡೋಕ್ಕೆ ತುಂಬ ಕಷ್ಟ ಅಂತೆ. ಒನ್ ಆಫ್ ದ ಡೆಡ್ಲಿಯೆಸ್ಟ್ ಮೌಂಟೇನ್ನಲ್ಲಿ ಇದು ಕೂಡ ಒಂದು. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 500 ಮೆಂಬರ್ಸ್ ಏನೋ ಸತ್ತೋಗಿದಾರಂತೆ ಪೀಕ್ಗೆ ನಡ್ಕೊಂಡು ಹೋಗ್ಬೇಕು ಅಂತ ಸಾಧನೆ ಮಾಡೋಕ್ಕೋಗಿ. ಆ್ಯಂಡ್ ಈ ಕೇಬಲ್ ಕಾರ್ ಜರ್ನಿ ಎಷ್ಟು ಎಕ್ಸೈಟಿಂಗ್ ಆಗಿತ್ತು ಅಷ್ಟೇ ಸ್ಕೇರಿಯಾಗಿ ಕೂಡ ಇತ್ತು, ಬಿಕಾಸ್ ಮಧ್ಯದಲ್ಲಿ ಜರ್ಕ್ ಹೊಡಿತಾ ಇತ್ತು. ಆ ಥರ ಬ್ಲಾಗ್ಸ್ ಮಿಡಲ್ನಲ್ಲಿ ಬಂದಾಗೆಲ್ಲ ಜರ್ಕ್ ಹೊಡಿತಾ ಇತ್ತು. ಆಮೇಲೆ ವಾಪಸ್ ಬರ್ಬೇಕಾದ್ರೆ ಮೇಲೆ ಯಾರೋ ಒಬ್ಬ ಸುಮ್ಮನೆ ಇರ್ದಿರ ಲಾಸ್ಟ್ ಇಯರ್ ಒಂದ್ಸಲ ಕೇಬಲ್ ಕಾರು ವಿಂಡ್ ಫೋರ್ಸ್ ಜಾಸ್ತಿಯಾಗಿ ನಿಂತೋಗಿತ್ತು, 8 hours ನಿಂತೋಗಿತ್ತು ಅಂತ ಹೇಳಿ ಭಯ ಬೇರೆ ಪಡಿಸ್ಬಿಟ್ಟ. ಇವನು ಕೇಳ್ಕೊಂತ ಇದ್ದ ಒಂದ್ ಕಡೆ ಕೂಡ, ನಿಂತೋಗ್ಬಿಟ್ರೆ ನಮಗೂ ಒಂದು 4 hour ಟೈಮ್ ಸಿಗುತ್ತೆ ಅಂತ. ಹಂಗೆ ಹೇಳಿದ ತಕ್ಷಣ 1-2 ಸೆಕೆಂಡ್ ನಿಂತೋಯ್ತು. ಸೊ ಗೈಸ್ ನಾವೀಗ ಕೆಳಗೆ ಬಂದು ಟ್ರೈನಲ್ಲಿ ಇದೀವಿ ಈಗ. ಅದೇ ನಾವು ಫಸ್ಟ್ ಹೇಳಿದ್ವಲ್ಲ ಸಿಟಿ, ತಾಶ್ ಅಂತ, ಆ ಸಿಟಿಗೆ ಹೋಗ್ತಾ ಇದೀವಿ. ಅಲ್ಲೇ ನಮ್ಮ ಕಾರ್ ಪಾರ್ಕ್ ಮಾಡಿರೋದು. ಸೊ ಹೇಳೆ. ಸೊ ನಮಗೆ ಏನು ಕೇಬಲ್ ಕಾರ್ಗೆ 230 euros ಆಗಿತ್ತಲ್ವಾ ಇಬ್ರಿಗೂ ಸೇರಿ. ಸೊ ಅರೌಂಡ್ ಪರ್ ಹೆಡ್ 11K ಆಗಿತ್ತು. ಸೊ ವರ್ತಾ ಅದು ಅಂತ ನೀವೇನಾದರೂ ಕೇಳಿದ್ರೆ ಅದು ಎವ್ರಿ ಸಿಂಗಲ್ ಪೆನ್ನಿ ವರ್ತ್ ಅಂತಾನೆ ಹೇಳ್ತೀವಿ. ಬಿಕಾಸ್ ಇದು ಅಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಎಲ್ಲೂ ಸಿಗಲ್ಲ. ಅಂಡ್ ಎಷ್ಟು ಮೇಲೆ ಹೋಗಿದ್ದು ಅಂಡ್ ಎಷ್ಟು ಚಳಿ, ನನ್ನ ಲೈಫಲ್ಲಿ ನಾನು ಅಷ್ಟು ಚಳಿನ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ ಅಂಡ್ ಮಾಡಬಾರ್ದು ಅಂತಾನು ಇತ್ತು. ಅಲ್ಲಿ ಹೋದಾಗ ಸ್ವಲ್ಪ ಯಾಕೆ ಬಂದೆ ಅಂತಾನು ಅನಿಸ್ತಾ ಇತ್ತು. ಬಟ್ ಆದ್ರೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯೂ ಎಲ್ಲ ನೋಡಿ ನಿಜ ಸಖತ್ ಖುಷಿ ಆಯ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನನ್ಗಂತೂ ಫುಲ್ ಖುಷಿಯಾಗಿದ್ದೀನಿ ಇವತ್ತು. ನೋಡಿ ನೀನು? ನನಗಂತೂ ಸಖತ್ ಅಂದ್ರೆ ಸಖತ್ ಖುಷಿ ಆಯ್ತು. ನನಗೆ ಒಂದ್ ಸ್ವಲ್ಪ ಚಳಿ ಆಯ್ತು ಫಸ್ಟ್ ಟೈಮ್ ಹೋದಾಗ. ಫಸ್ಟ್ ಟೈಮ್ ಹೋಗಿ ಮತ್ತೆ ಕೆಳಗೆ ಬಂದ್ವಿ. ಕೆಳಗೆ ಬಂದ್ಮೇಲೆ ಫೋಟೋಸ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋದ್ವಿ ಮೇಲಕ್ಕೆ. ಹಾಗೇನು ಅಷ್ಟೊಂದು ಚಳಿ ಅನ್ನಿಸ್ಲಿಲ್ಲ. ಸೊ ಚೆನ್ನಾಗಿತ್ತು ನಮ್ ಈ ದಿನ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅರೌಂಡ್ 45 ಮಿನಿಟ್ಸ್ ಇತ್ತು ಇದು ಕೇಬಲ್ ಕಾರ್. ಸೊ ಚೆನ್ನಾಗಿತ್ತು. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಲವ್ ಮಾಡಿ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಡಿಯೋ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್. ಬಾಯ್.